ಪ್ರೈಸ್ ಲಾರ್ಡ್. ನಮಗೆ ಒಳ್ಳೆಯ ಬೋಧಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ಮನೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೆನ್. ಈ ದಿನದ ಸಂದೇಶದ ವಾಕ್ಯವಾಗ ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಿಂದ 33ನೇ ವಾಕ್ಯದವರೆಗೆ. ಶೀರ್ಷಿಕೆ ಯೇಸು ನೀರಿನ ಮೇಲೆ ನಡೆದಿದ್ದು. ಮ್ಯಾಥ್ಯೂ ಚಾಪ್ಟರ್ 14 ವರ್ಡ್ 22 to 33. ಟಾಪಿಕ್ ಜೀಸಸ್ ವಾಕ್ಸ್ ಆನ್ ದಿ ವಾಟರ್. ಇದಾದ ಕೂಡಲೇ ಯೇಸು ಜನಸಮೂಹವನ್ನು ಬಿಡುವಷ್ಟರಲ್ಲೇ ತನ್ನ ಶಿಷ್ಯರು ದೋಣಿಯನ್ನು ಹತ್ತಿ ತನಗಿಂತ ಮುಂಚೆ ಆಚೆ ದಡಕ್ಕೆ ಹೋಗಬೇಕೆಂದು ಆಜ್ಞಾಪಿಸಿದನು. ಆತನು ಜನರ ಸಮೂಹವನ್ನು ಕಳುಹಿಸಿದ ಮೇಲೆ ಪ್ರಾರ್ಥನೆ ಮಾಡಲು ಏಕಾಂತವಾಗಿ ಬೆಟ್ಟಕ್ಕೆ ಹೋದನು. ಸಂಜೆಯಾದಾಗ ಆತನು ಒಬ್ಬನೇ ಅಲ್ಲಿ ಇದ್ದನು. ಆಗ ದೋಣಿಯು ಸಮುದ್ರದ ಮಧ್ಯದಲ್ಲಿದ್ದು ತೆರೆಗಳಿಂದ ಬಡಿಯಲ್ಪಡುತ್ತಿತ್ತು, ಏಕೆಂದರೆ ಗಾಳಿಯು ಎದುರಾಗಿ ಬೀಸುತ್ತಿತ್ತು. ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆಯುತ್ತಾ ಅವರ ಬಳಿಗೆ ಬಂದನು. ಆತನು ಸಮುದ್ರದ ಮೇಲೆ ನಡೆಯುತ್ತಿರುವುದನ್ನು ಶಿಷ್ಯರು ನೋಡಿ ಕಳವಳಪಟ್ಟು ಇದು ಭೂತ ಎಂದು ಭೀತಿಯಿಂದ ಕೂಗಿಕೊಂಡರು. ಆದರೆ ಯೇಸು ತಕ್ಷಣವೇ ಮಾತನಾಡಿ ಅವರಿಗೆ, ಧೈರ್ಯವಾಗಿರಿ, ನಾನೇ, ಭಯಪಡಬೇಡಿರಿ ಎಂದನು. ದೇವರಿಗೆ ಸ್ತೋತ್ರ. ಆಗ ಪೇತ್ರನು ಉತ್ತರವಾಗಿ ಆತನಿಗೆ, ಕರ್ತನೇ, ನೀನೇ ಹಾಗಿದ್ದರೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರಲು ನನಗೆ ಅಪ್ಪಣೆ ಕೊಡು ಎಂದನು. ಅದಕ್ಕಾತನು, ಬಾ ಎಂದನು. ಆಗ ಪೇತ್ರನು ದೋಣಿಯಿಂದ ಇಳಿದು ಯೇಸುವಿನ ಬಳಿಗೆ ಹೋಗುವುದಕ್ಕಾಗಿ ನೀರಿನ ಮೇಲೆ ನಡೆದನು. ಆದರೆ ಬಲವಾದ ಗಾಳಿಯನ್ನು ನೋಡಿದಾಗ ಅವನು ಭಯಪಟ್ಟು ಮುಳುಗುತ್ತಾ, ಕರ್ತನೇ, ನನ್ನನ್ನು ರಕ್ಷಿಸು ಎಂದು ಕೂಗಿ ಹೇಳಿದನು. ತಕ್ಷಣವೇ ಯೇಸು ತನ್ನ ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸದವನೇ, ನೀನು ಯಾಕೆ ಸಂದೇಹಪಟ್ಟೆ ಎಂದನು. ಅವರು ದೋಣಿಯೊಳಗೆ ಬಂದಾಗ ಗಾಳಿ ನಿಂತು ಹೋಯಿತು. ದೋಣಿಯಲ್ಲಿದ್ದವರು ಆತನ ಬಳಿಗೆ ಬಂದು ಆತನನ್ನು ಆರಾಧಿಸಿ, ನಿಜವಾಗಿ ನೀನು ದೇವಪುತ್ರನೇ ಎಂದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದ ಸನ್ನಿವೇಶ ಯಾವುದು? ಯೇಸು ಕ್ರಿಸ್ತರು. ನಮಗೆಲ್ಲ ಚೆನ್ನಾಗಿ ಗೊತ್ತು ಪ್ರಿಯರೇ, ಯೇಸು ಕ್ರಿಸ್ತರು ಶಿಷ್ಯರ ಸಂಗಡ ಅವರು ಸಂಚಾರ ಮಾಡುವಂಥ ಸನ್ನಿವೇಶದಲ್ಲಿ ನಡೆದಂತಹ ಘಟನೆ. ಆ ಘಟನೆಯಲ್ಲಿ ಯೇಸು ಕ್ರಿಸ್ತರು ಯಥಾ ಪ್ರಕಾರವಾಗಿ ಮುಂಜಾನೆ ಸಂಜೆ ಇನ್ನು ಮಬ್ಬಿರುವಾಗಲೇ ರಾತ್ರಿ ಪ್ರಾರ್ಥನೆ ಮಾಡಿ ತಂದೆ ಸಂಗಡ ಮಾತನಾಡಿ ತಂದೆ ಆಜ್ಞಾಪಿಸುವ ಕಾರ್ಯಗಳಿಗೋಸ್ಕರ ಕಾದಿದ್ದು ಅದನ್ನು ಹೊಂದ್ಕೊಂಡು ತಿರುಗಿ ನಾಳೆ ಏನು ಮಾಡಬೇಕು ಅನ್ನೋದನ್ನು ಯೇಸು ಕ್ರಿಸ್ತರು ಮಾಡ್ತಾಯಿದ್ರು. ಮಾಡಿರೋ ಕೆಲಸಕ್ಕೆ ಯೇಸು ಕ್ರಿಸ್ತರು ಲೆಕ್ಕವನ್ನು ಒಪ್ಪಿಸ್ತಾಯಿದ್ರು. ದೇವರಿಗೆ ಸ್ತೋತ್ರ. ಲೆಕ್ಕವನ್ನು ಒಪ್ಪಿಸ್ತಾಯಿದ್ರು. ನಾಳೆ ತಂದೆಯಿಂದ ಏನು ಮಾಡಬೇಕು ಅನ್ನೋದನ್ನ ಅನುಮತಿ ಪಡ್ಕೋತಾಯಿದ್ರು. ತಂದೆ ಏನು ಅನುಗ್ರಹಿಸ್ತಿದ್ದಾರೆ ಅದನ್ನೇ ಯೇಸು ಮಾಡ್ತಾಯಿದ್ರು. ದೇವರಿಗೆ ಸ್ತೋತ್ರ. ಆ ಸನ್ನಿವೇಶದಲ್ಲಿ ಪ್ರಾರ್ಥನೆ ಮುಗಿಸ್ಕೊಂಡು ತಂದೆಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅವರು ಪ್ರಾರ್ಥನೆ ಮುಗಿಸಿ ಹೋಗೋ ಅಷ್ಟೊತ್ತಿಗೆ ಮುಂಚಿತವಾಗಿ ಆ ವಾಕ್ಯಗಳ ಪ್ರಕಾರವಾಗಿ ಶಿಷ್ಯರಿಗೆ, ನೀವು ಆಚೆ ದಡಕ್ಕೆ ಹೋಗಬೇಕು, ಯಾಕಂದರೆ ಜನಸಮೂಹವನ್ನು ನಾನು ಕಳಿಸ್ಬಿಟ್ಟು ನಾನು ಪ್ರಾರ್ಥನೆ ಮಾಡಿ ನೀವು ಬರೋರಿಗೆ ನೀವು ಆಚೆ ದಡಕ್ಕೆ ನನಗಿಂತ ಮುಂಚೆ ಹೋಗಿರಿ ಅಂತ. ದೇವರಿಗೆ ಸ್ತೋತ್ರ. ಶಿಷ್ಯರೇನು ದೋಣಿ ಮೇಲೆ ಕೂತ್ಕೊಂಡ್ರು. ಆದರೆ ತೆರೆಗಳಿದೆಯಲ್ಲ, ತೆರೆಗಳು ಬಿಡುತ್ತಾ ಅವ್ರನ್ನ? ತೆರೆಗಳು ನಿಲ್ಲಿಸೋ ಸಾಮರ್ಥ್ಯ ಅವ್ರಿಗುಂಟ ಅಂದರೆ ಇಲ್ಲ. ಸದ್ಯಕ್ಕೆ ಆ ಕ್ಷಣದಲ್ಲೇ ಅವ್ರು ಅಂದ್ಕೊಂಡ್ರು, ತೆರೆಗಳು ನಿಲ್ಲಿಸ್ತಕ್ಕಂಥ ದೇವರು, ಈ ತೆರೆಗಳನ್ನ ಸಮಾಧಾನ ಮಾಡ್ತಕ್ಕಂಥ ದೇವರು, ಶಾಂತಗೊಳಿಸ್ತಕ್ಕಂಥ ದೇವರು ನಮ್ಮ ಸಂಗಡ ಈಗ ಇಲ್ಲ ಅಂತ ಅವ್ರು ಅಂದ್ಕೊಂಡ್ರು. ಸೊ ಅವ್ರು ಅಂದ್ಕೊತಿರ್ಬೇಕಾದ್ರೆ ಯೇಸು ಇವ್ರು ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಿದ್ದಾಗಲೇ ಯೇಸು ಬರ್ತಾಯಿದ್ದಾರೆ. ಯೇಸುವನ್ನು ಗುರುಸಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಸೊ ಆದರೆ ಯೇಸುವನ್ನು ನೋಡಿ ಸಹ ಅವ್ರು ಭಯಪಡ್ತಾ ಇದ್ದಾರೆ. ತೆರೆಗಳು ನೋಡಿ ಭಯಪಡ್ತಾ ಇದ್ದಾರೆ. ಭೂತ ಬಂದು ನಮ್ಮನ್ನು ಆವರಿಸ್ಕೊತಾ ಇದೆ ಅಂತ ಅದಕ್ಕೆ ಬೇರೆ ಭಯಪಡ್ತಾ ಇದ್ದಾರೆ. ಯೇಸು ಹೇಳ್ತಿದ್ದಾರೆ, ಭಯಪಡಬೇಡ್ರಿ, ನಾನೇ ಅಂತ. ದೇವರಿಗೆ ಸ್ತೋತ್ರ. ಪೇತ್ರನೇನು ನಂಬಿಕೆಯಿಂದ ಕೇಳ್ದ, ಆಸಕ್ತಿಯಿಂದ ಕೇಳ್ದ, ದೇವರೇ, ನೀವೇ ಹಾಗಿದ್ದರೆ ನೀರಿನ ಮೇಲೆ ನಡೆದು ಬರೋದಕ್ಕೆ ನನಗೂ ಅನುಮತಿ ಕೊಡಿ ಅಂತ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಬಾ ಅಂತ ಕರಿತಿದ್ದಾರೆ. ಆದರೆ ಅವನು ಹೋಗ್ತಾ ಇರುವಾಗಲೇ ತೆರೆಗಳನ್ನ ನೋಡಿ ಆತನ ಭಯಪಡ್ತಾನೆ. ಯೇಸುವನ್ನು ಬಿಟ್ಟು ಯೇಸು ನಡೆದು ಬಾ ಅಂತ ಆಜ್ಞಾಪಿಸ್ತಾ ಇದ್ದಾರೆ.
ನಡೆಯೋಕ್ಕೆ ಹೋಗ್ತಾ ಇದ್ದಾನೆ. ಅದರ ತೆರೆಗಳನ್ನು ಅಬ್ಬರವನ್ನು ನೋಡಿ ಯೇಸುವನ್ನು ಬಿಟ್ಟು ಕ್ಷಣ ಮಾತ್ರ ಆದಲ್ಲಿ ಅವನು ಆ ತೆರೆಗಳನ್ನ ತೆರೆಗಳ ಕಡೆ ಗಮನ ಹರಿಸಿದಾಗ ತಕ್ಷಣವೇ ಮುಳುಗುವಂತಾದ. ದೇವರಿಗೆ ಸ್ತೋತ್ರ. ಪರಿಸ್ಥಿತಿ ಏನಾಯಿತು? ದೇವ್ರನ್ನ ಕ್ಷಣ ಮಾತ್ರ ಬಿಟ್ಟಕ್ಕೆ ಅವರು ಹೇಳ್ತಾರೆ, ನಮ್ಮ ಕಷ್ಟ ಸಂಕಷ್ಟದಲ್ಲೇ ನಾನು ಸಹ ನಿಮ್ಮನ್ನು ಕ್ಷಣ ಮಾತ್ರ ಬಿಡೋದು, ಅದರ ಶಾಶ್ವತವಾದ ಕೃಪೆಯಿಂದ ನಾನು ಸೇರಿಸ್ಕೊತೀನಿ ಅಂತ. ಯಾವಾಗ ಪರೀಕ್ಷೆಗಳು ಶೋಧನೆಗಳು ಬಂದಾಗ ಹೇಳ್ತಕ್ಕಂಥದ್ದೇನು, ಕ್ಷಣ ಮಾತ್ರ ನಾನು ಬಿಟ್ಟು ಹೊಟ್ಟಿರ್ತೀನಿ, ನಿಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ, ನಿಮ್ಮ ಆತ್ಮಿಕತೆಯನ್ನು, ನಿಮ್ಮ ಬಲವನ್ನು, ನಿಮ್ಮ ವಿಶ್ವಾಸವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಕ್ಷಣ ಮಾತ್ರವೇ ನಾನು ಬಿಟ್ಕೊಡೋದು ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಆ ಕ್ಷಣ ಮಾತ್ರದ ಕಷ್ಟದಲ್ಲೇ ನಾವು ಆ ಪರಿಸ್ಥಿತಿ ಕದಲ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮ ಕೈಲಿ ನಿಲ್ಲಕ್ಕೆ ಆಗಲ್ಲ. ಅಷ್ಟು ಕಷ್ಟಗಳಿರುತ್ತೆ, ಭಯ ಇರುತ್ತೆ, ಆತಂಕಗಳಿರುತ್ತೆ, ಹೆದರಿಕೆ ಇರುತ್ತೆ ಅಂತೀರಾ. ಅವರು ಬಿಟ್ಕೊಡೋದು ಕ್ಷಣ ಮಾತ್ರವೇ, ನಾನು ನಿಮ್ಮನ್ನು ಬಿಟ್ಕೊಡ್ತಾ ಇರೋದು, ನಿಮ್ಮನ್ನು ಪರೀಕ್ಷೆಗೆ ಒಪ್ಪಿಸ್ತಾ ಇರೋದು ನಾನು ಕ್ಷಣ ಮಾತ್ರವೇ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಆ ಪರೀಕ್ಷೆಯಲ್ಲಿ ನಾವು ನಂಬಿಗಸ್ತರಾಗಿ ಇದ್ದೀವ? ದೇವರ ವಾಕ್ಯದ ಪ್ರಕಾರವಾಗಿ ದೇವರ ಭಯಭಕ್ತಿನಲ್ಲೇ ದೇವ್ರ ವಾಕ್ಯ ಏನು ಹೇಳುತ್ತೆ ಅವರಲ್ಲಿ ಭಯಭಕ್ತಿ ಉಳ್ಳವರು ನಾವು ಏನು ಮಾಡ್ತೀವಿ ಹಾಗೆ ನಡೀತಿದ್ದೀವ? ಅದು ಬಹಳ ಪ್ರಮುಖವಾದದ್ದು. ಏನು ಬೇಕಾದರೂ ನಾವು ಮಾಡಿ ದೇವ್ರ ಮೇಲೆ ಇದು ಮಾಡೋದಲ್ಲ, ಒಪ್ಸೋದಲ್ಲ. ಆಯಿತು, ಮಾಡಿರೋ ತಪ್ಪಿಗೆ ಮಾನಸಿಕ ಅವಕಾಶ ಇದೆಯಲ್ಲ, ಅದನ್ನು ಬಿಟ್ಟು ಇಷ್ಟಾನುಸಾರ ಮಾಡೋದಕ್ಕೆ ಅದು ನಿಜವಾಗ್ಲೂ ದೇವ್ರಿಗೆ ಇಷ್ಟವಾದ್ದಲ್ಲ, ದೇವರಿಗೆ ವಿರುದ್ಧವಾದ ಕಾರ್ಯ. ದೇವರಿಗೆ ಸ್ತೋತ್ರ. ಈಗ ಪೇತ್ರನನ್ನು ನಂಬಿಕೆ ಅಂತ ಕೇಳಿದ ಕರ್ತನೆ, ನೀನೇ ಹಾಗಿದ್ದರೆ ನೀರಿನ ಮೇಲೆ ನಡೆದು ಬರೋದಕ್ಕೆ ನನಗೂ ಅವಕಾಶ ಕೊಡಂತ. ಓಕೆ ಬಾ. ಕರ್ತರೆಲ್ಲ ಹೆಸರಿಸ್ತಾರೋ ಆಗಲಾದರೂ ನಂಬಿಕೆ ಅಂತ ಹೋದ್ನ ಅಂದರೆ ಇಲ್ಲ. ಸಮುದ್ರದಲ್ಲಿರ್ತಕ್ಕಂಥ ತೆರೆಯನ್ನು ನೋಡಿ ಯೇಸುವನ್ನು ಬಿಟ್ಟು ಒಂದು ಕ್ಷಣ ತೆರೆಯನ್ನು ನೋಡಿದ ತಕ್ಷಣ ಮುಳುಗುವಂತಾಯಿತು. ಇದುವೇ ಜೀವಿತ. ಕ್ಷಣ ಮಾತ್ರವೂ ಸಹ ನಾವು ಕರ್ತನ ಬಿಟ್ಟು ನಡೆಯೋದಾದರೆ ಆ ಕ್ಷಣವೇ ತೆರೆಗಳು, ಅಲೆಗಳು, ಬಿರುಗಾಳಿಗಳು ನಮ್ಮನ್ನು ಆವರಿಸುತ್ತಲ್ವ. ಎಸ್. ಈಗ ಪ್ರಿಯರೇ, ಯೇಸು ಕ್ರಿಸ್ತ ದೋಣಿ ಬಂದಾಗ ಶಾಂತವಾಯಿತು, ಓಕೆ. ಆದರೆ ಪೇತ್ರನ ಪರಿಸ್ಥಿತಿ ಏನು? ಕ್ಷಣವೇ ಅವನು ಯೇಸುವನ್ನು ಬಿಟ್ಟು ಆ ತೆರೆಯನ್ನು ದೃಷ್ಟಿಸಿದ್ದು, ನೀರನ್ನು ದೃಷ್ಟಿಸಿದ್ದು, ಬಿರುಗಾಳಿಯನ್ನು ದೃಷ್ಟಿಸಿದ್ದು, ಅಲೆಗಳನ್ನ ದೃಷ್ಟಿಸಿದ್ದು, ತಕ್ಷಣವೇ ಮುಳುಗುವಂತಾಯಿತು. ನೋಡಿ, ಕ್ಷಣಕ್ಕೆ ಅಷ್ಟೊಂದು ಕಾರ್ಯ ಆಗೋದಾದರೆ ದೊಡ್ಡ ದೊಡ್ಡ ಕಾರ್ಯಗಳ ಬಗ್ಗೆ ಚಿಂತೆ ಮಾಡಿ. ಅಂದ್ಕೋತಿದ್ದೀರಾ, ಕರ್ತನೆ ಈ ಪರಿಸ್ಥಿತಿ ನನ್ನ ಹೀಗೆ ಮಾಡ್ತಾಯಿದೆ, ಆ ಪರಿಸ್ಥಿತಿ ನನಗೆ ಹೀಗೆ ಮಾಡ್ತಾಯಿದೆ, ಆ ಪರಿಸ್ಥಿತಿ ನನ್ನ ಇಷ್ಟೊಂದು ಗಾಬರಿ ಮಾಡಿಸ್ತಿದೆ, ಘಾಸಿಗೊಳಿಸ್ತಾ ಇದೆ, ಕಷ್ಟ ಇಕ್ಕಟ್ಟಿನಲ್ಲಿ ಸಿಕ್ಕಿಸಿದೆ, ಹಿಂಸೆ ಅವಮಾನದಲ್ಲಿದೆ. ಕರ್ತನೆ ಸಹಾಯ ಮಾಡು, ಕನಿಕರಿಸು, ದಯೆ ತೋರು. ಪ್ರಾರ್ಥನೆ ಮಾಡ್ತಾಯಿದ್ದೀರಾ, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾಯಿದ್ದೀರಾ. ನಿಮ್ಮ ಪ್ರಾರ್ಥನೆಗಳು ಈಗಾಗಲೇ ಕೇಳಲ್ಪಟ್ಟಿದೆ. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವೂ ಸಹ ಬಂದಿದೆ. ನೀವು ನಿರೀಕ್ಷೆಗಿಂತ ಮೇಲಾದಂತಹ, ಅದಕ್ಕಿಂತಲೂ ಘನವುಳ್ಳಂತಹ, ಅದಕ್ಕಿಂತಲೂ ಶ್ರೇಷ್ಠವಾದಂತಹ ಉತ್ತರ ನಿಮ್ಮ ಮಧ್ಯದಲ್ಲಿದೆ. ದೇವರಿಗೆ ಸ್ತೋತ್ರ. ನಿಮ್ಮ ದೇವರು ನಿಮ್ಮ ಮಧ್ಯದಲ್ಲಿ ನಿವಾಸ ಮಾಡ್ತಾ ಇದ್ದಾರೆ. ನೀವು ಅಂದ್ಕೊಂಡಿದ್ದೀರ ನನ್ನ ದೇವರು ಪರಲೋಕದಲ್ಲಿದ್ದಾರೆ ಪ್ರಾರ್ಥನೆ ಕೇಳಲ್ಲ ಅಂತ. ನಿಮ್ಮ ದೇವರು ನಿಮ್ಮ ಮಧ್ಯದಲ್ಲಿ ನಿವಾಸ ಮಾಡ್ತಾ ಇದ್ದಾರೆ. ತಂದೆಯಿಂದ ಕೇಳಿದ್ದನ್ನಷ್ಟೇ ನಾನು ಹೇಳ್ತಾ ಇದ್ದೇನೆ ಹೊರತು ನಾನು ಇನ್ನೂ ಹೇಳಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನೇ ಹೇಳ್ದು. ನಿಮ್ಮ ಅವಶ್ಯಕತೆಗಳು, ನಿಮ್ಮ ಕಾರ್ಯಗಳು ಅವ್ರಿಗೆ ಗೊತ್ತಿದೆ, ಅವ್ರು ಕಾರ್ಯ ಮಾಡ್ತಾರೆ. ನಂಬಿಕಸ್ಥರಾಗಿ ಕಾಯ್ದುಕೊಂಡ್ರಿ, ಭಯಪಡಬೇಡ್ರಿ, ಚಿಂತೆ ಮಾಡಬೇಡಿ. ಆಮೇನ್. ತಕ್ಕ ಕಾಲದಲ್ಲಿ ಎಲ್ಲ ಸಹ ಓದಕ್ಕೆ ಬರುತ್ತೆ. ನೀವು ಅಂದ್ಕೊಂಡಿರೋ ಥರ ಅವ್ರು ಎಲ್ಲೂ ಇಲ್ಲ, ನಿಮ್ಮ ಮಧ್ಯದಲ್ಲಿ ನಿವಾಸ ಮಾಡ್ತಾಯಿದ್ದಾರೆ. ನಂಬಿಕೆ, ಧೈರ್ಯ ಇರಲಿ. ಆ ವಾಕ್ಯದ ಭಯಭಕ್ತಿನಲ್ಲಿ ಜೀವಿಸಿ. ಏನೋ ಮಾಡಿ ನಾವೇನೋ ಮಾಡ್ಕೊಳ್ಳೋದು ಅಂತಲ್ಲ. ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 40ನೇ ವಾಕ್ಯ. ಲ್ಯಾಮೆಂಟೇಷನ್ ಚಾಪ್ಟರ್ 3:40. ನಾವು ನಮ್ಮ ಮಾರ್ಗಗಳನ್ನು ಪರೀಕ್ಷಿಸಿಕೊಂಡು ಆಮೇಲೆ ಯೆಹೋವನ ಬಳಿಗೆ ತಿರುಗಿಕೊಳ್ಳೋಣ. ದೇವರಿಗೆ ಸ್ತೋತ್ರ. ನಮ್ಮ ಮಾರ್ಗಗಳನ್ನ ಪರಿಶೋಧಿಸಿಕೊಂಡು ಬರಬೇಕು ಅಂತ ವಾಕ್ಯ ಹೇಳುತ್ತೆ. ಹೌದು, ಅದೆರಡು ಬಿಟ್ಟು ಹಠ ಮಾಡೋದು ಪಾಪ. ಹಠ ವಿಗ್ರಹಾರಾಧನೆಗೆ ಸಮಾನ. ವಿಗ್ರಹಾರಾಧನೆ ಅದು ದೇವರಿಗೆ ವಿರುದ್ಧವಂಥ ಕಾರ್ಯ. ನೀವು ಮಾಡ್ತಿರ್ತಕ್ಕಂಥದ್ದು ಅದೇ ಆಗಿರುತ್ತೆ. ಮೊದಲು ನಿಮ್ಮ ಕಾರ್ಯಗಳನ್ನ ಪರಿಶೋಧಿಸಿಕೊಂಡು ದೇವ್ರ ಕಡೆ ತಿರುಗಿ, ಅದೇ ಸರಿ ಹೋಗುತ್ತೆ. ಬಿರುಗಾಳಿಯನ್ನು ಶಾಂತಗೊಳಿಸೋಂಥ ದೇವರು, ತೆರೆಗಳನ್ನು ಸಮಾಧಾನಗೊಳಿಸ್ತಕ್ಕಂಥ ದೇವರು ನಿಮ್ಮಲ್ಲಿದ್ದಾರೆ, ನಿಮ್ಮ ಸಂಗಡ ಇದ್ದಾರಲ್ಲ. ಮತ್ತು ಇನ್ಯಾಕೆ ಚಿಂತೆ? ಮೊದಲು ನಿಮ್ಮ ಪರೀಕ್ಷಿಸ್ಕೊಳ್ಳಿ, ದೇವರ ಕಡೆಗೆ ತಿರುಗಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ ಇರುವಾತನೇ, ಸರ್ವವ್ಯಾಪಿ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಕಸ್ಗೆ ನಿಮಗೆ ಸ್ತೋತ್ರ. ವಾಕ್ಯದ ಪ್ರಕಾರವಾಗಿ ಕರ್ತನೆ, ನೀನು ಸರ್ವವ್ಯಾಪಿಯಾಗಿದ್ದೀಯಾ, ಸಮಸ್ತವನ್ನು ತಿಳಿದಾತನಾಗಿದ್ದೀಯಾ.
ಹೌದು, ನಿಮ್ಮ ಮಧ್ಯದಲ್ಲಿ ನಾನು ನಿವಾಸ ಮಾಡ್ತೀನಿ, ನಿಮ್ಮ ಕಾರ್ಯಗಳನ್ನು ಪರೀಕ್ಷಿಸಿ ಪರಿಶೋಧಿಸಿಕೊಳ್ಳ್ರಿ ಅಂತ. ನನಗೆ ಮರೆಯಾಗತಕ್ಕಂಥದ್ದು ಯಾವುದೂ ಇಲ್ಲ ಅಂತ ಇವತ್ತು ನಿನ್ನ ಜನರ ಸಂಗಡ ನೀವು ಮಾತನಾಡಿದ್ದೀರ. ಆಮೇನ್. ನಿನ್ನ ವಾಕ್ಯದ ಪ್ರಕಾರವಾಗಿ ಅವರು ತಮ್ಮನ್ನು ತಾವು ತಿದ್ದುಕೊಳ್ಳಿ, ರೂಪಿಸ್ಕೊಳ್ಳಿ. ಆಮೇನ್. ನಿಮ್ಮ ಮಾರ್ಗಕ್ಕೆ ತಿರುಗಲಿ. ನಿಮ್ಮ ರಕ್ಷಣೆಯನ್ನು, ನಿಮ್ಮ ಆದರಣೆಯನ್ನು, ನಿಮ್ಮ ಸಹಾಯವನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದೀರ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವಗಳು ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್ ದಿ ಬೆಸ್ಟ್.